ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಮಸ್ಕಾರ. ಅಖಂಡ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಂದನಾ ಹಿರೇಮಠ್. ವೀಕ್ಷಕರೇ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಗ್ರಾಮ ದೇವತೆ ಅಂದರೆ ಯಾರು, ಗ್ರಾಮ ದೇವತೆನೇ ಯಾಕೆ ಪೂಜಿಸಬೇಕು, ಹಾಗೆಯೇ ಆ ದೇವತೆಯ ಪ್ರಭಾವವೇನು, ಹಾಗೂ ಈ ದಿನದ ವಿಶೇಷತೆ ಮತ್ತು ರಾಶಿಫಲಗಳ ಕುರಿತು ಮಾತನಾಡ್ತಾ ಹೋಗೋಣ. ಈ ಕುರಿತು ತಿಳಿಸಿಕೊಡಲು ನಮ್ಮೊಟ್ಟಿಗಿದ್ದಾರೆ ಖ್ಯಾತ ಜ್ಯೋತಿಷ್ಯರು, ಕಾಮಾಖ್ಯ ಪ್ರತ್ಯಂಗಿರ ಉಪಾಸಕರಾದ ಡಾಕ್ಟರ್ YSK ಆಚಾರ್ಯ ಗುರುಗಳು. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಪ್ಪ. ಓಂ ಅಸ್ಮತ್ ಗುರುಭ್ಯೋ ನಮಃ, ಅಸ್ಮತ್ ಪರಮಗುರುಭ್ಯೋ ನಮಃ, ಅಸ್ಮತ್ ಸರ್ವಗುರುಭ್ಯೋ ನಮಃ. ಹ್ರೀಂ ಭುವನೇಶಿ ಮಹಾಮಾಯೆ ಸೂರ್ಯಮಂಡಲರೂಪಿಣಿ ನಮಾಮಿ ವರದಂ ಶುಭಂ ಕಾಮಾಖ್ಯಾರೂಪಿಣಿ ಶಿವೆ. ಹೈಂ ಹ್ರೀಂ ಶ್ರೀಂ ಶ್ರೀಮಾತ್ರೇ ಲಲಿತಾಂಬಿಕಾಯೈ ನಮಃ. ಶ್ರೀ ವಿಷ್ಣುರೂಪಾಯ ನಮಃ ಶಂಕರಾಯ. ಗುರುಗಳೇ, ಮೊದಲಿಗೆ ಈ ದಿನದ ವಿಶೇಷತೆಯನ್ನು ತಿಳಿಸಿ. ಓಂ ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೆ ಸ್ವಾನಂದಾಮೃತತೃಪ್ತಾಯ ಶ್ರೀಧರಾಯ ನಮೋ ನಮಃ. ಸದ್ಗುರು ಶ್ರೀಧರ ಚರಣಾಭ್ಯಾಂ ನಮಃ. ಎಲ್ಲ ವೀಕ್ಷಕರಿಗೂ ಹಾಗೆ ನನ್ನ ದೇಶದ ಬೆನ್ನೆಲುಬಾದ ಪ್ರತಿಯೊಬ್ಬ ರೈತ ಕುಟುಂಬಕ್ಕೂ ಹಾಗೆ ಸೇವಾನಿರತರಾಗಿರ್ತಕ್ಕಂಥ ಪ್ರತಿಯೊಬ್ಬ ಸೇವಾ ಸೈನಿಕರಿಗೂ ದೇಶದ ಆರ್ಥಿಕ ಸ್ಥಿತಿಯಲ್ಲಿ ತಮ್ಮದೇ ಆಗಿರತಕ್ಕಂಥ ಕೊಡುಗೆಯನ್ನು ಕೊಡ್ತಾ ಇರುವಂತಹ ಪ್ರತಿಯೊಬ್ಬ ಚಾಲಕ ಸನ್ಮಿತ್ರರಿಗೂ ನನ್ನ ಆರಾಧ್ಯ ಮಾತೆಯಾದ ಮಾ ಕಾಮಾಖ್ಯ ಪ್ರತ್ಯಂಗಿರ ದೇವಿಯು ಸಂಪೂರ್ಣವಾಗಿರ್ತಕ್ಕಂಥ ಅನುಗ್ರಹವನ್ನು ದಯಪಾಲಿಸಿ ಅವರೆಲ್ಲರ ಮನೋಕಾಮನೆಗಳನ್ನು ಕೂಡ ಚಿಂತಿತ ಕಾಮನೆಗಳನ್ನು ಕೂಡ ಸಿದ್ಧಿಸುವ ಹಾಗೆ ಜಗದಂಬೆ ಅನುಗ್ರಹಿಸಲಿ ಅಂತೇಳಿ ಅವಳ ಅಡಿದಾವರಗಳಿಗೆ ವಂದಿಸಿ ಇವತ್ತಿನ ವಿಶೇಷತೆಯನ್ನು ನೋಡಿದಾಗ ವಿಶೇಷವಾಗಿ ಕಾಲಾಷ್ಟಮಿ ಇರತಕ್ಕಂಥದ್ದು. ಫಾಲ್ಗುಣ ಮಾಸದ ಕೃಷ್ಣ ಕಾಲಾಷ್ಟಮಿ ವಿಶೇಷವಾಗಿ ಏನಪ್ಪ ಅಂದರೆ ಈ ಅಷ್ಟಮಿಯುಕ್ತವಾಗಿ ಬುಧವಾರ ಜ್ಯೇಷ್ಠ ನಕ್ಷತ್ರ ಇರತಕ್ಕಂಥದ್ದು. ವಿಶ್ವಾವಸನಾಮ ಸಂವತ್ಸರದ ಉತ್ತರಾಯಣೆ ಶಿಶಿರ ಋತು ಫಾಲ್ಗುಣ ಮಾಸ ಅಂತಹ ಪವಿತ್ರವಾಗಿರ್ತಕ್ಕಂಥ ಈ ಒಂದು ಕಾಲಾಷ್ಟಮಿ ಅಂತಕ್ಕಂಥದ್ದು ನಮ್ಮ ದುಃಖ ಶೋಕ ಪಾಪ ಪರಿಹಾರಾದಿಗಳನ್ನು ಮಾಡುವಂಥದ್ದೇ ಅತ್ಯಂತ ಕಾಲಾಷ್ಟಮಿ. ಇದಕ್ಕೆ ಪ್ರಧಾನವಾಗಿ ದೇವತೆ ಯಾರಪ್ಪ ಅಂದರೆ ಕಾಲಭೈರವನಾಗಿರ್ತಾನೆ. ಎರಡು ಅಷ್ಟಮಿಗಳು ಬರುತ್ತೆ, ಶುದ್ಧಾಷ್ಟಮಿ ಕಾಲಾಷ್ಟಮಿ ಅಂತಕ್ಕಂಥದ್ದು. ಈ ಕಾಲಾಷ್ಟಮಿ ಅಂತಕ್ಕಂಥದ್ದು ನಮ್ಮ ಸಂಚಿತ ಜನ್ಮದ ಏನೆಲ್ಲ ನಾವು ತಿಳಿಯದೆ ಮಾಡಿರಬಹುದಾಗಿರ್ತಕ್ಕಂಥ ಸಮಸ್ತ ವಿಧವಾದ ಅಜ್ಞಾನ ದೋಷಾದಿಗಳನ್ನು ನಿವೃತ್ತಿ ಮಾಡುವ ಸಲುವಾಗಿ ಸುಜ್ಞಾನದೊಳಗೆ ಕರ್ಕೊಂಡು ಹೋಗುವಂತಹ ಸಾಕ್ಷಾತ್ ಪರಮೇಶ್ವರನ ಅಪರಾವತಾರದಲ್ಲಿರ್ತಕ್ಕಂಥವನೇ ಸಾಕ್ಷಾತ್ ಕಾಲಭೈರವನು. ಹಾಗಾಗಿ ಈ ಕಾಲದ ತನ್ನ ಅಧೀನದಲ್ಲಿ ಇಟ್ಕೊಂಡು ತಾನೇ ನಡೆಸುವ ಹಾಗೆ ನಡೀತಾ ಇರತಕ್ಕಂಥ ಕಾಲವನ್ನು ಮುಖ್ಯವಾಗಿ ಮನುಷ್ಯನ ಸಮಯ ಅಂತಕ್ಕಂಥದ್ದು ನಮ್ಮನ್ನೊಂದಷ್ಟು ಸಮಯವನ್ನು ಬಾಧಿಸ್ತಾ ಇರತಕ್ಕಂಥದ್ದಾಗಿರುತ್ತೆ. ಅಂತಹ ಸಮಯ ಅಂತಕ್ಕಂಥದ್ರಲ್ಲಿ ಮುಖ್ಯವಾಗಿ ಏನಪ್ಪ ಅಂದರೆ ಋಣ ಅಂತಕ್ಕಂಥದ್ದು. ಋಣ ಅಂದ ತಕ್ಷಣ ನಮಗೆ ಬರ್ತಕ್ಕಂಥದ್ದೇ ಸಾಲಬಾಧೆ ಅಂತಕ್ಕಂಥದ್ದು. ಈ ಸಾಲಬಾಧೆಯನ್ನು ನಿವೃತ್ತಿ ಮಾಡುವ ಸಲುವಾಗಿ ಅದರಲ್ಲೂ ಕೂಡ ಜ್ಯೇಷ್ಠ ನಕ್ಷತ್ರ, ಮುಖ್ಯವಾಗಿ ಜ್ಯೇಷ್ಠ ನಕ್ಷತ್ರಕಾರಕನಾಗಿರ್ತಕ್ಕಂಥವನು ಬುಧನಾದುದರಿಂದ ಇವತ್ತೇನಪ್ಪ ಅಂದರೆ ಅವನದೇ ನಕ್ಷತ್ರ ಅವನದೇ ದಿನವಾದುದರಿಂದ ಮನೋವಾಂಛಿತ ಫಲಗಳು ಸಿದ್ಧಿಯಾಗ್ತಕ್ಕಂಥದ್ದಾಗಿರುತ್ತೆ. ಸಾಕ್ಷಾತ್ ಮಹಾವಿಷ್ಣುವಿನ ಅನುಗ್ರಹವನ್ನು ಕೂಡ ನಾವು ಪಡೆಯಬಹುದಾಗಿರ್ತಕ್ಕಂಥದ್ದು. ಹಾಗಾಗಿ ಅಂತಹ ಪರಮೋತ್ತಮವಾದ ದಿನ ಏನು ಮಾಡಬೇಕಪ್ಪ ಅಂದರೆ ಒಂದು ಸಾಧ್ಯವಾದಷ್ಟು ಹಳದಿ ಬಣ್ಣ ಮಾಡಿರ್ತಕ್ಕಂಥ ಒಂದು ಮಡಕೆ, ಹಸಿ ಮಡಕೆಯನ್ನು ತಗೊಳ್ಳಿ. ಅಂದರೆ ಮಡಕೆ ಅಂದರೆ ಮಾಮೂಲಿ ಚಿಕ್ಕದು ಕುಂಡ ಅಂತಕ್ಕಂಥದ್ದು ಅನ್ನುತ್ತೆ. ಆ ಚಿಕ್ಕ ಮಡಕೆ ತಗೊಂಡು ಅದಕ್ಕೆ ಅರಿಶಿಣವನ್ನು ಬಳಿದು ವಿಶೇಷವಾಗಿ ಅದರ ತುಂಬ ಉಪ್ಪನ್ನು ಸುರಿರಿ. ಕಲ್ಲುಪ್ಪನ್ನು ಸುರಿದು ಮನೆ ಎಲ್ಲಾದರೂ, ಯಾಕೆಂದರೆ ಈ ರೀತಿಯಾಗಿ ಮನೆಯಲ್ಲಿ ಸಾಲದ ಬಾಧೆ ನಿವೃತ್ತಿ ಆಗ್ತಾನೇ ಇಲ್ಲ, ಏನು ಪ್ರಯತ್ನ ಪಟ್ಟರೂ ಸಾಲದಿಂದ ಹೊರಗೆ ಬರಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತಕ್ಕಂಥವ್ರು ಒಂದು ಮಡಕೆಯಲ್ಲಿ ಮುಖ್ಯವಾಗಿ 18 ವಾರಗಳ ಕಾಲ, ಅಂದರೆ 18 ಬುಧವಾರ ಅಥವಾ 18 ಅಷ್ಟಮಿಗಳ ಕಾಲ, ಈ ಒಂದು 2 ತಿಂಗಳಿಗೆ 2 ಅಷ್ಟಮಿ ಬರುತ್ತೆ. 2 ಅಷ್ಟಮಿಯಲ್ಲಿ ಮಾಡೋದ್ರಿಂದ 18 ಅಷ್ಟಮಿಗಳು ನಿಮಗೆ ಸಹಜವಾಗಿ 8 ತಿಂಗಳಲ್ಲಿ ಪರಿಪೂರ್ಣ ಆಗ್ತಕ್ಕಂಥದ್ದಾಗುತ್ತೆ. ಹಾಗಾಗಿ ಅರಿಶಿಣ ಆ ಒಂದು ಮಡಕೆಗೆ ಒಂದು ಚಿಕ್ಕ ಕುಂಡ, ಅದಕ್ಕೆ ಅರಿಶಿಣ ಬಳಿದು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಕೂಡ ಮುಷ್ಟಿಯುಕ್ತವಾಗಿ ಕಲ್ಲುಪ್ಪನ್ನು ಅದರಲ್ಲಿ ಸುರಿದು ಕೆಳಗಡೆ ಕಲ್ಲುಪ್ಪು ಹಾಕಿ ಆ ಕಲ್ಲುಪ್ಪಿನ ಮೇಲೆ ಈ ಒಂದು ಮಡಕೆ ಇಟ್ಟು, ಮಡಕೆ ಸಂಪೂರ್ಣವಾಗಿ ಕಲ್ಲುಪ್ಪಿನಿಂದ ತುಂಬಿ ಅದರ ಒಳಗಡೆ ಏನಪ್ಪ ಅಂದರೆ ನೀವು 8 ಕಾಯಿನನ್ನು ಇಡಬೇಕು. ಯಾವುದಾದ್ರೂ ಕಾಯಿನ ಆಗಿರ್ಬೋದು, 1 ರೂಪಾಯಿ ಕಾಯಿನ್, 5 ರೂಪೀಸ್ ಅಂದರೆ 8 ಕಾಯಿನಗಳನ್ನು ಅದರಲ್ಲಿಟ್ಟು ಸಂಪೂರ್ಣವಾಗಿ ಮುಚ್ಚಿ ಉಪ್ಪಿನಿಂದ
ಅದರ ಮೇಲೆ 28 ಕಾಯಿನ್ಸನ್ನು ತೊಗೊಳ್ಳಿ. ಈ 28 ಕಾಯಿನನ್ನು ಮುಖ್ಯವಾಗಿ ನಿಮ್ಮ ಮನೆಯ ದೇವರಿಗೆ ಅರ್ಪಣೆ ಮಾಡಬೇಕು. ಒಂದು ಹಳದಿ ಬಟ್ಟೆಯಲ್ಲಿ ಕಟ್ಟಿ ಅದರ ಮೇಲೆ ಇಟ್ಟು ಅನನ್ಯವಾಗಿ ಪ್ರಾರ್ಥನೆ ಮಾಡಿ ಈ ಸಾಲದಿಂದ ವಿಮೋಚನೆ ಆಗಬೇಕು ಅಂತೇಳಿ ಸಾಲದ ಒಂದು ಹೊರೆಯನ್ನು ಎಷ್ಟು ಸಾಲ ಇದೆ ಅಂತಕ್ಕಂಥದ್ದನ್ನು ಅಲ್ಲಿ ತಿಳಿಸಿ, ಯದ್ಭಾವಂ ತದ್ಭವತೆ ಅಂತ ಯಾವ ಭಾವನೆಯಿಂದ ನೀವು ಮಾಡ್ತಿರೋ ಆ ಭಾವನೆಗೆ ಖಂಡಿತವಾದಂಥ ಫಲ ಸಿಗ್ತಕ್ಕಂಥದ್ದಾಗಿರುತ್ತೆ. ಆ ಅರಿಶಿಣದ ಗಂಟನ್ನು ತೊಗೊಂಡೋಗಿ, ಯಾಕೆಂದರೆ ಈ ಒಂದು ಅಷ್ಟಮಿಗೆ ಇಟ್ಟರೆ ನೆಕ್ಸ್ಟ್ ಅಷ್ಟಮಿ ತನಕ ಅದನ್ನು ಹಾಗೇ ಇರಬೇಕು. ನೆಕ್ಸ್ಟ್ ಅಷ್ಟಮಿ ಮತ್ತೆ ಬದಲಾವಣೆ ಮಾಡ್ತಕ್ಕಂಥದ್ದು. ಅಷ್ಟಮಿ ದಿವಸ ತೊಗೊಂಡೋಗಿ ಆ ಒಂದು ಕಾಯಿನನ್ನು, ಯಾಕೆ ಮೇಲ್ಗಡೆ ಇಟ್ಟಿರ್ತಕ್ಕಂಥ ಕಾಯಿನ ಮಾತ್ರ ಅದು ತೊಗೊಂಡೋಗಿ ಮನೆಯ ದೇವರಿಗೆ ಅರ್ಪಣೆ ಮಾಡಬೇಕು. ಮನೆಯ ದೇವರು ದೂರ ಇದೆ ಅಂದರೆ ಒಂದು ಡಬ್ಬಿಯಲ್ಲಿ ಹಾಕಿಟ್ಕೊಳ್ಳಿ. 8 ವಾರಗಳಂದರೆ ನಾವು 8 ತಿಂಗಳು 16 ವಾರಗಳ ಕಳೆದ ನಂತರದಲ್ಲಿ ಅನನ್ಯವಾಗಿ ಪ್ರಾರ್ಥನೆ ಮಾಡಿ. ಈ ರೀತಿಯಾಗಿ ಪ್ರಾರ್ಥನೆ ಮಾಡೋದರಿಂದ ಖಂಡಿತ ಈ 8 ತಿಂಗಳುಗಳಲ್ಲಿ ನಿಮ್ಮ ಬದುಕಿನಲ್ಲಿ ಏನೆಲ್ಲ ಹೊಸ ಚೇತನಗಳು ಸಿಗುತ್ತೆ ಅಂತಕ್ಕಂಥದ್ದನ್ನು ನೀವೇ ಅನುಭವಪೂರ್ವಕವಾಗಿ ನೋಡ್ತಕ್ಕಂಥವ್ರು ಆಗಿರ್ತೀರ. ಅನುಭವದ ಮಾತು ಮಾಡಿ, ಒಳ್ಳೆಯದಾಗಲಿ. ಖಂಡಿತ ಗುರುಜಿ. ಇನ್ನು ಈ ದಿನದ ರಾಶಿಫಲಗಳ ಕುರಿತು ತಿಳಿಸಿ. ಇವತ್ತು ವಿಶೇಷವಾಗಿ ಅಷ್ಟಮಿ ಅಂದರೆ ಅಷ್ಟಮಿ ಚಂದ್ರ ವಿಭ್ರಾಜ ದಲಿಕಸ್ಥಲ ಶೋಭಿತ ಮುಖಚಂದ್ರ ಕಲಂಕಾಭ ಮೃಗನಾಭಿ ವಿಶೇಷಕ ಅಂತೇಳಿ ವದನಸ್ಮಯ ಮಾಂಗಲ್ಯ ಗೃಹತೋರಣ ಚೆಲ್ಲಿಕ. ನಿಮ್ಮ ಮನೆಯಲ್ಲಿರ್ತಕ್ಕಂಥ ಎಲ್ಲ ನಕಾರಾತ್ಮಕ ಶಕ್ತಿಗಳು ದೂರ ಆಗಿ ಮನೆಯಲ್ಲಿ ಸಮೃದ್ಧಿ, ಸುಖ, ಶಾಂತಿ, ಸಂತೋಷ ಸಿಗುವ ಹಾಗೆ ಕಾಲಭೈರವನಲ್ಲಿ ಪ್ರಾರ್ಥಿಸಿ. ಇವತ್ತಿನಿಂದ ವಿಶೇಷವಾಗಿ ಇವತ್ತಿನ ವಿಶೇಷತೆಯಲ್ಲಿ ವಿಶೇಷವಾಗಿ ಗ್ರಹಗಳ ಪ್ರಾರ್ಥನೆ, ಹಾಗೆ ರಾಶಿಫಲ ಹೇಗಿದೆ ಅಂತಕ್ಕಂಥದ್ದನ್ನು ತಿಳಿಯೋಣ. ನಮಃಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ. ಆದಿತ್ಯಾದ ನವಗ್ರಹ ದೇವತಾಯೇ ನಮಃ. ಕಾಲಕಾಲಾಯ ವಿದ್ಮಹೆ ಕಾಲಾತೀತಾಯ ಧೀಮಹೆ ತನ್ನೋ ಕಾಲಭೈರವ ಪ್ರಚೋದಯಾತ್. ಕಾಲಭೈರವನ ಪ್ರಾರ್ಥನೆಯೊಂದಿಗೆ ಇವತ್ತಿನ ಮೇಷರಾಶಿಯನ್ನು ನೋಡಿದಾಗ ಸ್ವಲ್ಪ ಮೇಷರಾಶಿಯಲ್ಲಿ ಇವತ್ತಿನ ದಿವಸ ಸ್ವಲ್ಪ ಏನಪ್ಪ ಅಂದರೆ ಭೂ ವಿಚಾರಾದಿಗಳಲ್ಲಿ ಸ್ವಲ್ಪ ಇವತ್ತಿನ ದಿವಸ ನಷ್ಟ ಆಗ್ತಕ್ಕಂಥದ್ದಾಗಿರುತ್ತೆ. ರಾಜಕೀಯ ವ್ಯಕ್ತಿಗಳ ಸಮಾಗಮನ ಆಗ್ತಕ್ಕಂಥದ್ದು, ಸ್ವಲ್ಪ ಮಿತ್ರರೊಟ್ಟಿಗೆ ಏನಾದರೂ ಕಲಹಗಳಾಗ್ತಕ್ಕಂಥದ್ದಾಗಿರುತ್ತೆ. ಸ್ನೇಹಿತರೊಟ್ಟಿಗೆ ಇವತ್ತಿನ ದಿವಸ ಮನಸ್ತಾಪಗಳು ಬರೋದರಿಂದ ಸ್ವಲ್ಪ ಆಲೋಚಿಸಿ ಮಾತನಾಡುವಂಥ ವ್ಯವಸ್ಥೆಯನ್ನು ಮಾಡಿಕೊಳ್ಳಿ. ಇನ್ನು ಇವತ್ತಿನ ದಿವಸ ಯತ್ನ ಕಾರ್ಯಾದಿಗಳು ಸಫಲತೆ ಆಗಬೇಕಾದ್ರೆ ಸಮಾಧಾನದಿಂದ ನೀವು ನಿಮ್ಮ ಕೆಲಸದೊಟ್ಟಿಗೆ ನೀವು ಲಕ್ಷ್ಯವನ್ನು ವಹಿಸ್ತಕ್ಕಂಥದ್ದು ಮೇಷರಾಶಿಯವರಿಗೆ ಅತ್ಯಂತ ಶುಭಪ್ರದವಾಗಿರತಕ್ಕಂಥದ್ದು. ದುರ್ಗಾದೇವಿಯ ದರ್ಶನ, ದುರ್ಗಾಯೇ ನಮಃ ಅಂತಕ್ಕಂಥ ದುರ್ಗಾ ಮಂತ್ರದ ಪ್ರಾರ್ಥನೆ ಮಾಡೋದರಿಂದ ಮೇಷರಾಶಿಯವರಿಗೆ ಶುಭವಾಗುತ್ತೆ. ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ಸ್ವಲ್ಪ ಖರ್ಚಿನ ಮೇಲೆ ಹಿಡಿತಾ ಇರಲಿ. ದುಂದು ವೆಚ್ಚಗಳನ್ನು ಮಾಡುವಂತಹ ಒಂದು ಯೋಗ ಇರತಕ್ಕಂಥದ್ದು. ವಿಶ್ವಾಸಿಗಳಿಂದ ಯಾರು ನೀವು ವಿಶ್ವಾಸಯುತವಾಗಿ ಅವರ ಮೇಲೆ ವಿಶ್ವಾಸವನ್ನು ಇಟ್ಟಿರ್ತೀರೋ ಅವರಿಂದ ಏನಾದರೂ ಇವತ್ತು ಮನಸ್ಸಿಗೆ ನೋವಾಗ್ತಕ್ಕಂಥದ್ದಾಗಿರುತ್ತೆ. ಭೂ ವ್ಯವಹಾರಾದಿಗಳಲ್ಲಿ ವೃತ್ತಿರಂಗದಲ್ಲೂ ಕೂಡ ಇವತ್ತಿನ ದಿವಸ ಶುಭಪ್ರದವಾಗ್ತಕ್ಕಂಥದ್ದು. ವಾಹನಗಳ ಖರೀದಿ ಮಾಡಬೇಕು ಅಂದ್ಕೊಂಡಿರ್ತಕ್ಕಂಥವ್ರು ಅಥವಾ ವಾಹನಗಳನ್ನು ದುರಸ್ತಿ ಮಾಡಬೇಕು ಅಂದ್ಕೊಂಡಿರ್ತಕ್ಕಂಥವ್ರು ಕೂಡ ಇವತ್ತಿನ ದಿವಸ ಅದಕ್ಕೆ ಚಾಲನೆ ಸಿಗ್ತಕ್ಕಂಥದ್ದಾಗಿರುತ್ತೆ. ವೃಷಭ ರಾಶಿಯವರು ಇವತ್ತಿನ ದಿವಸ ಕುಲದೇವರ ಪ್ರಾರ್ಥನೆ, ಕಾಲಭೈರವನ ದರ್ಶನ, ಓಂ ಕಾಲನಾಥಾಯ ನಮಃ ಅಂತಕ್ಕಂಥ ಮಂತ್ರವನ್ನು ಉಚ್ಚಾರ ಮಾಡೋದ್ರಿಂದ ಖಂಡಿತ ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯಲ್ಲಿ ಸ್ವಲ್ಪ ಕುಟುಂಬದಲ್ಲಿ ವೈರತ್ವ ಬರ್ತಕ್ಕಂಥದ್ದಾಗಿರುತ್ತೆ. ಕೋರ್ಟ್ ಕಚೇರಿ ವಿಚಾರಾದಿಗಳಲ್ಲೂ ಕೂಡ ಇವತ್ತಿನ ದಿವಸ ಸಮಾಧಾನ ಇಲ್ಲದೆ ಇರತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಇವತ್ತಿನ ದಿವಸ ಮಾನಸಿಕವಾಗಿರ್ತಕ್ಕಂಥ ಸದೃಢತೆಯನ್ನು ನೀವು ಕಂಡುಕೊಂಡಾಗ ಇವತ್ತಿನ ಎಲ್ಲ ಕೆಲಸ ಕಾರ್ಯಗಳನ್ನು ಕೂಡ ನೀವು ಸಮಚಿತ್ತದಿಂದ ಮಾಡುವಂಥ ಅವಕಾಶ ಇರತಕ್ಕಂಥದ್ದಾಗಿರುತ್ತೆ. ಮಿಥುನ ರಾಶಿಯವರು ಇವತ್ತಿನ ದಿವಸ ಕುಲದೇವರ ಪ್ರಾರ್ಥನೆ ಮಾಡಿ, ವಿಶೇಷವಾಗಿ ಇವತ್ತಿನ ದಿವಸ ಲಕ್ಷ್ಮೀ ನರಸಿಂಹನ ದರ್ಶನ, ಲಕ್ಷ್ಮೀ ನರಸಿಂಹನ ಪ್ರಾರ್ಥನೆ ಮಾಡೋದರಿಂದ ಇನ್ನಷ್ಟು ಶುಭವಾಗುತ್ತೆ. ಮುಂದಿನ ರಾಶಿ ಕಟಕರಾಶಿ. ಕಟಕರಾಶಿ ಇವತ್ತಿನ ದಿವಸ ಸ್ವಲ್ಪ ಧನದ ಅಭಾವ ಕಾಡ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಚೋರ ಭೀತಿ ನಿಮ್ಮನ್ನು ಇವತ್ತಿನ ದಿವಸ ಎಲ್ಲಾದರೂ ಹಣ ಕಳ್ಕೊಳ್ತಕ್ಕಂಥದ್ದು, ಹಣ ಕಸಿಯುವಂಥ ಕೆಲಸ ಮಾಡ್ತಕ್ಕಂಥದ್ದು ಆಗಿರುತ್ತೆ. ಸ್ವಲ್ಪ ಎಚ್ಚರವಾಗಿರಿ. ದೇಹಪ್ರದವಾಗಿರ್ತಕ್ಕಂಥದ್ದು ಮತ್ತು ಮಾನಸಿಕವಾಗಿರ್ತಕ್ಕಂಥ ದುರ್ಬಲತೆ ನಿಮ್ಮನ್ನು ಇವತ್ತಿನ ದಿವಸ ಪೀಡಿಸ್ತಾ ಇರತಕ್ಕಂಥದ್ದಾಗಿರುತ್ತೆ. ಯಾಕೋ ಆಯಾಸ ಅಂತಕ್ಕಂಥದ್ದು, ಈ ರೀತಿಯಾಗಿ ಸ್ವಲ್ಪ ಒತ್ತಡಯುಕ್ತವಾಗಿರ್ತಕ್ಕಂಥ ಬದುಕು ಕಟಕರಾಶಿಯವರೆಗಿರುತ್ತೆ. ಇವತ್ತಿನ ದಿವಸ ಅನನ್ಯವಾಗಿ ಶಾಂತಚಿತ್ತತೆಯಿಂದ ಕುಲದೇವರ ಪ್ರಾರ್ಥನೆ ಮಾಡಿ, ಲಕ್ಷ್ಮೀ ನರಸಿಂಹನು ಜೊತೆಗೆ ಕಾಲಭೈರವನ ದರ್ಶನ ಮಾಡೋದ್ರಿಂದ ಇನ್ನಷ್ಟು ಶುಭವನ್ನು ಕಾಣಬಹುದಾಗಿರ್ತಕ್ಕಂಥದ್ದಾಗಿರುತ್ತೆ. ಖಂಡಿತ ಗುರುಜಿ. ಕುರಿತು ಮಾತನಾಡ್ತಾ ಹೋಗೋಣ. ಒಬ್ರು ಕಾಲರ್ ಇದ್ದಾರೆ ಸುನಂದ ಅಂತ. ನಮಸ್ತೆ. ನಮಸ್ತೆ ಗುರುಜಿ. ಎಲ್ಲಿಂದ ಕರೆ ಮಾಡ್ತಿದ್ದೀರಮ್ಮ? ತಿನ್ನೇನೆ ಮೇಡಮ್, ತುಮಕೂರು ಡಿಸ್ಟಿಕ್. ಓಕೆ, ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ನಮ್ಮ ಬಗ್ಗೆ ತಿಳ್ಕೊಬೇಕಿತ್ತು. ಓಕೆ, ಗುರುಗಳಿದ್ದಾರೆ, ಮಾತನಾಡಿ. ನಮಸ್ಕಾರ ತಾಯಿ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಗುರುಜಿ. ತಾಯಿ ಒಳ್ಳೇದು ಮಾಡಲಿ. ಏನು ನಿಮ್ಮ ಪ್ರಶ್ನೆ? ನಮ್ಗೆ ಯಾಕೋ ಆರೋಗ್ಯ ಸರಿ ಇಲ್ಲ ಸ್ವಾಮೀಜಿ. ಅದಕ್ಕೆ ಏನು ಮಾಡ್ಕೊಂಡಿದ್ದಾರೆ ಮಗ ಕೆಲ್ಸಕ್ಕೆ ಹೋಗ್ತಾನೆ. ಫ್ಯಾಕ್ಟ್ರಿ ಐತೆ, ಜಮೀನು. ಅವ್ರದೇ ಸ್ವಂತ ಫ್ಯಾಕ್ಟ್ರಿ ಇದೆಯಾ? ಸ್ವಂತ ಫ್ಯಾಕ್ಟ್ರಿ. ಈಗ ಒಂದು ಜ್ಯೂಸ್ ಅಂಗಡಿ ಮಾಡೋಣ ಗುರುಜಿ. ಏನು ಮಾಡಿದ್ದಾರೆ?
ಭೂಸಾಗಣಿ ಮಾಡಿದ್ದಾರೆ ಸರ್. ಮದುವೆ ಆಗಿದೆಯಾ? ಹ್ಞೂ ಸರ್, ಗುರುಜಿ ಮದುವೆಯಾಗಿ ಒಂದಲ್ಲ ಹೆಣ್ಮಗು. ಏನು ಆರೋಗ್ಯದಲ್ಲಿ ಏನು ಸಮಸ್ಯೆ? ಯಾಕೋ ಮನಸ್ಸಿಗೆ ಸಮಾಧಾನ ಇರಲ್ಲ, ಕೈ ಕಾಲು ನೋವು. ಸ್ವಲ್ಪ ಏನಂದರೆ ಏನೋ ಸ್ವಲ್ಪ ಬೇರೆ ರೀತಿಯಾಗಿರ್ತಕ್ಕಂಥ ಒತ್ತಡ ನಿಮ್ಮನ್ನು ಬಾಧಿಸ್ತಾ ಇದೆ ಅಂತಕ್ಕಂಥದ್ದು ತೋರಿಸ್ತಾ ಇದೆ. ಸ್ವಲ್ಪ ಗುರುಗಳ ದರ್ಶನವನ್ನು ಮಾಡಿ, ಎಲ್ಲಾದರೂ ಗಾಣಗಾಪುರ ಅಥವಾ ನಮ್ಮ ರಾಘವೇಂದ್ರ ಸ್ವಾಮಿ ಮಠನೋ ಈ ರೀತಿಯಾಗಿ ಯಾವುದಾದ್ರೂ ಗುರುಗಳ ಸನ್ನಿಧಾನಕ್ಕೆ ಅನನ್ಯವಾಗಿ ಹೋಗಿ ಬನ್ನಿ. ಪ್ರತಿ ಗುರುವಾರ ಸ್ವಲ್ಪ ಉಪ್ಪು ಮತ್ತು ಅರಿಶಿಣ ಮತ್ತು ಪಚ್ಚಕರ್ಪೂರವನ್ನು ಹಾಕಿ ಅವ್ರು ಸ್ನಾನ ಮಾಡಲಿಕ್ಕೆ ಹೇಳಿ. ಪ್ರತಿ ಗುರುವಾರದ ದಿವಸ ಗುರುಗಳ ದರ್ಶನ ಮಾಡಿ, ಗುರುಗಳಿಗೆ ಸಾಧ್ಯವಾದಷ್ಟು ಅನನ್ಯವಾಗಿ ಶ್ರದ್ಧಾಭಕ್ತಿಯಿಂದ ನಡ್ಕೊಳ್ಳಿ. ನಿಮಗೆ ಅನುಕೂಲ ಇದ್ದರೆ ಗುರುವಾರದ ದಿವಸ ಯಾರಾದರೂ ದಂಪತಿಗಳನ್ನು ಮನೆಗೆ ಕರೆದು, ಹಿರಿಯ ದಂಪತಿಗಳನ್ನು ಯಾರಾದರೂ ಆಗಿರಬಹುದು, ಹಿರಿಯ ದಂಪತಿಗಳನ್ನು ಮನೆಗೆ ಕರೆದು ಊಟದ ವ್ಯವಸ್ಥೆಯನ್ನು ಮಾಡಿಕೊಡಿ. ಖಂಡಿತ ಈ ಒಂದು ಕಾರ್ಯ ಮಾಡೋದರಿಂದ ಖಂಡಿತ ನಿಮ್ಗೆ ಒಳ್ಳೆಯದಾಗುತ್ತೆ. ಶುಭವಾಗಲಿ. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಮತ್ತೊಬ್ಬರು ಕಾಲರ್ ಇದ್ದಾರೆ, ರಾಜಣ್ಣ ಅಂತ. ನಮಸ್ತೆ. ನಮಸ್ತೆ ಮೇಡಮ್. ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಮ್ಮದು ಸಿರಾ ತಾಲೂಕು ಕಡೂರಳ್ಳಿ ಅಂತ. ಓಕೆ, ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ನಮ್ಮ ಮಕ್ಕಳ ಬಗ್ಗೆ ಮೇಡಮ್. 1ರಿಂದ 30 ಸಂಖ್ಯೆಯನ್ನು ತಿಳಿಸಿ. 1ರಿಂದ 30. ಹೌದು. ಹಲೋ, ಕೇಳಿಸ್ತಿದೆಯಾ ಧ್ವನಿ? ಹಾಂ ಕೇಳಿಸ್ತಿದೆ ಮೇಡಮ್. ಓಕೆ, 1ರಿಂದ 30 ಸಂಖ್ಯೆಯನ್ನು ತಿಳಿಸಿ. 19 ಮೇಡಮ್. ಗುರುಗಳಿದ್ದಾರೆ, ಮಾತನಾಡಿ. ನಮಸ್ಕಾರ, ಹೇಗಿದ್ದೀರಾ? ನಮಸ್ತೆ ಗುರುಜಿ, ಚೆನ್ನಾಗಿದ್ದೀವಿ ಗುರುಜಿ. ತಾಯಿ ಒಳ್ಳೇದು ಮಾಡಲಿ. ಏನು ಸಮಸ್ಯೆ ನಿಮ್ಮದು? ಸರ್, ನಮ್ಮ ಮಗಂದು ಇದು ಮದುವೆ ಯಾಕೋ ಕೊಡ್ತೀವಿ ಅಂತ ಹೇಳ್ತಾರೆ, ಇನ್ನವರು ಸುಮ್ಮನೆ ಹಿಂಗೆ ಕೇಳಿತಾವ್ರೆ ಅಂತಲ್ಲ. ನಿಮ್ಗೆ ಅರ್ಜೆಂಟ್ ಇದ್ರೆ ಮಾಡ್ಕೊಡ್ರಿ, ಬೇರೆ ಕಡೆಗೆ ಹೋಗ್ತಾರೆ. ಯಾವುದೋ ಕರೆಕ್ಟಾಗಿ ಹೇಳ್ತಾ ಇಲ್ಲ, 2 ವರ್ಷದ ಇದನ್ನೇ ಹೇಳ್ತಾವ್ರೆ. ನೀವೊಂದು ಕೆಲಸ ಮಾಡಿ, ಇದು ಸ್ವಲ್ಪ ಯಾಕೆಂದರೆ ಋಣ ಅಂತಕ್ಕಂಥದ್ದು ಯಾರ ಬದುಕಿನಲ್ಲಿ ಯಾರು ಋಣ ಇರುತ್ತೋ ನಮಗೆ ಅದು ಭಗವಂತನ ಇಚ್ಛೆ ಆಗಿರುತ್ತೆ. ಆದರೂ ಸ್ವಲ್ಪ ಏನೋ ಇಲ್ಲಿ ಏನು ಕಾಡ್ತಾ ಇದೆಯಪ್ಪ ಅಂದರೆ ಸ್ವಲ್ಪ ಪಿತೃ ಸಂಬಂಧಿತವಾದ ತೊಂದರೆ ನಿಮ್ಮನ್ನು ಕಾಡ್ತಾ ಇದೆ ಅಂತಕ್ಕಂಥದ್ದು ತೋರಿಸ್ತಾ ಇದೆ. ನೀವೆಲ್ಲಾದರೂ ನಾರಾಯಣನ ಸನ್ನಿಧಾನದಲ್ಲಿ ಅಂದರೆ ಮಹಾವಿಷ್ಣುವಿಗೆ ಸಂಬಂಧಪಟ್ಟ ಹಾಗೆ ಒಂದು ಸನ್ನಿಧಾನದಲ್ಲಿ ಒಂದು ಸಂಕಲ್ಪವನ್ನು ಮಾಡಿ, ಆಯಿತಾ? ಸಂಕಲ್ಪ ಮಾಡಿಕೊಂಡು ಪರಮಾತ್ಮ ಈ ರೀತಿಯಾದ ಮದುವೆ ಆದ ನಂತರದಲ್ಲಿ ನನ್ನ ಶಕ್ತ್ಯಾನುಸಾರದಲ್ಲಿ ನಾನು ಸೇವೆ ಮಾಡಿಸ್ತೇನಪ್ಪ ಅಂತೇಳಿ ಅನನ್ಯವಾಗಿ ಪ್ರಾರ್ಥನೆ ಮಾಡಿ, ನಿಮ್ಮ ಮಗನಿಗೆ ಪ್ರತಿ ಹುಣ್ಣಿಮೆ ದಿವಸ ಯಾವುದಾದ್ರೂ ಗೋಶಾಲೆಗೆ ಹೋಗಿ ಗೋಗಳಿಗೆ ಹಸುರುಲನ್ನು ಕೊಡುವಂಥ, ಅಂದರೆ ನೀವು ಸಾಕುವಂಥ ಹಸುಗಳಿಗೆಲ್ಲ ಯಾವುದಾದ್ರೂ ಸಾರ್ವಜನಿಕವಾಗಿರ್ತಕ್ಕಂಥ ಹಸುಗಳಿಗೆ ಅವರು ಸಾಕ್ತಾ ಇರ್ತಕ್ಕಂಥ ಗೋಶಾಲೆಗಳಿಗೆ ಹೋಗಿ ಹಸುಗಳಿಗೆ ಗೋಗ್ರಾಸವನ್ನು ಮಾಡುವಂಥ ವ್ಯವಸ್ಥೆಯನ್ನು ಮಾಡಿ ಒಂದು 3 ಹುಣ್ಣಿಮೆಗಳ ಕಾಲ ಮಾಡಿ. ಖಂಡಿತ ನಿಮ್ಗೆ ಒಳ್ಳೆಯದಾಗ್ತಕ್ಕಂಥದ್ದಾಗಿರುತ್ತೆ. ಒಳ್ಳೆಯದಾಗಲಿ. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಮಂಜುನಾಥ್ ಅಂತ ಮತ್ತೊಬ್ಬರು ಕಾಲರ್ ಇದ್ದಾರೆ. ನಮಸ್ತೆ. ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಾವು ಗೌರಿಬಿದನೂರು ತಾಲೂಕು ವಾಟದ ಹೊಸಳ್ಳಿ ಅಂತ. ಓಕೆ, ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ನಮ್ಮ ಮಗನ ಬಗ್ಗೆ, ಮಗಳ ಬಗ್ಗೆ, ಹೇಮಾವತಿ, ಹೇಮಂತ್. ಓಕೆ, 1ರಿಂದ 30 ಸಂಖ್ಯೆಯನ್ನು ತಿಳಿಸಿ. 29. ಗುರುಗಳಿದ್ದಾರೆ, ಮಾತನಾಡಿ. ನಮಸ್ಕಾರ, ಹೇಗಿದ್ದೀರಾ? ಚೆನ್ನಾಗಿದೆ ಸ್ವಾಮಿ. ಏನು ನಿಮ್ಮ ಪ್ರಶ್ನೆ ಏನಿದೆ? ನಮ್ಮ ಪ್ರಶ್ನೆ, ನಮ್ಮ ಮಗಳು MSc ಆಗಿದೆ, ಹಾಂ, ಪ್ರೈವೇಟಲ್ಲಿ ಜಾಬ್ ಮಾಡ್ತಾ ಇದ್ದಾರೆ. ನನ್ನ ಮಗನು ಅವನು ಡಿಪ್ಲೊಮಾ ಆಗಿದೆ, ಅವನು ಪ್ರೈವೇಟಲ್ಲಿ ಹೋಗ್ತಾ ಇದ್ದಾನೆ. ಅವರಿಗೆ ಗೌರ್ಮೆಂಟ್ ನೌಕರಿ. ನಿಮ್ದು ಯಾರು ಅಮ್ಮನವ್ರ ಮನೆ ದೇವರು ಯಾರು? ಮನೆ ದೇವರು ನಮ್ಮ ವೆಂಕಟೇಶ್ವರಿ. ಅಮ್ಮನವ್ರು ಯಾರೋ ದೇವಿ ದೇವಸ್ಥಾನದಲ್ಲಿ ಒಂದು ಸಂಕಲ್ಪ ಇದೆಯಲ್ಲ, ಹೌದಾ? ಏನೋ ಪ್ರಾರ್ಥನೆ ಮಾಡಿದ್ರೆ ಒಂದು ಕೆಲಸ ಮಾಡಿ, ನಿಮ್ಮ ಕ್ಷೇತ್ರದಲ್ಲಿ ಯಾವುದಾದ್ರೂ ಶಕ್ತಿ ದೇವತೆಯ ಸನ್ನಿಧಾನ ಇದೆಯಾ? ಮಾರಮ್ಮ ದೇವಸ್ಥಾನ ಇದೆ. ನೀವು ಮಾರಮ್ಮನ ಎಲ್ಲಾದರೂ ಪರವಾಗಿಲ್ಲ, ಶಕ್ತಿ ದೇವತೆಯ ಸನ್ನಿಧಾನದಲ್ಲಿ ಒಂದು 9 ಮಂಗಳವಾರಗಳ ಕಾಲ ನಿಮ್ಮ ಮಕ್ಕಳ ಸಲುವಾಗಿ 5 ನಿಂಬೆಹಣ್ಣನ್ನು ಹೋಳು ಮಾಡಿದ್ರೆ 10 ನಿಂಬೆಹಣ್ಣು ಆಗುತ್ತೆ. 10 ನಿಂಬೆ ಅಂದರೆ 10 ಹೋಳಾಗುತ್ತೆ. 10 ಹೋಳಿಟ್ಟು ಪ್ರತಿ ಮಂಗಳವಾರದ ದಿವಸ 9 ಮಂಗಳವಾರಗಳ ಕಾಲ ಆ ಶಕ್ತಿ ದೇವತೆಯ ಸನ್ನಿಧಾನದಲ್ಲಿ ನಿಂಬೆಹಣ್ಣಿನ ದೀಪವನ್ನು ಹಚ್ಚಿ 12 ಪ್ರದಕ್ಷಿಣೆ ಹಾಕಿ. ತಾಯಿ ಮಾಡ್ಬೋದು ಇದನ್ನು. ತಾಯಿ ಮಾಡೋದ್ರಿಂದ ಮಕ್ಕಳಿಗೂ ಶ್ರೇಯಸ್ ಸಿಗ್ತಕ್ಕಂಥದ್ದಾಗಿರುತ್ತೆ. ಈ ಒಂದು ಕಾರ್ಯವನ್ನು ಮಾಡೋದ್ರಿಂದ ಖಂಡಿತ ಶುಭವಾಗುತ್ತೆ. ಅಮ್ಮನವ್ರಿಗೆ ಕೊನೆಯದಾಗಿ ನೀವು ಸೀರೆ ಮತ್ತು ಅಂದರೆ ನಾವು ಬಾಗಿನ ಅಂತಕ್ಕಂಥದ್ದು ಏನು ಕರಿತೀವೋ ಮನೆಯಲ್ಲಿಟ್ಟು ಮಕ್ಕಳ ಕೈಯಿಂದ ಆ ಬಾಗಿನವನ್ನು ಅಮ್ಮನವರಿಗೆ ಕೊಡುವಂಥ ವ್ಯವಸ್ಥೆಯನ್ನು ಮಾಡಿ. ಖಂಡಿತ ಒಳ್ಳೆಯದಾಗುತ್ತೆ. ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಅಪೇಕ್ಷತೆಗಳು ಶೀಘ್ರವಾಗಿ ನೆರವೇರುತ್ತೆ. ಶುಭವಾಗಲಿ. ಧನ್ಯವಾದ ಕರೆ ಮಾಡೋದಕ್ಕಾಗಿ. ಗುರುಗಳೇ, ಇನ್ನು ಮಾತನಾಡ್ತಾ ಇದ್ವಿ, ಗ್ರಾಮ ದೇವತೆ ಅಂದರೆ ಯಾರು ಗುರುಜಿ? ಯಾಕೆ ಅವ್ರನ್ನ ಪೂಜೆ ಮಾಡಬೇಕು? ಮುಖ್ಯವಾಗಿ ನಮ್ಮ ದೇಶ ವಿಭಿನ್ನತೆಯನ್ನು ಇಟ್ಕೊಂಡಿರ್ತಕ್ಕಂಥ ದೇಶ ಭಾರತ ದೇಶ. ಅದರಲ್ಲೂ ಭಕ್ತಿ ಮತ್ತು ತತ್ವಗಳ ಮೇಲೆ ತತ್ವಾಧಾರಿತವಾದಂಥ ಬದುಕು ನಮ್ಮದೆಲ್ಲರದ್ದು ಕೂಡ.
ಈ ತತ್ವ ಅಂತಕ್ಕಂಥದ್ದು ಒಂದೊಂದು ನಿಯಮಕ್ಕೆ, ತತ್ವ ಅಂದರೆ ಒಂದು ನಿಯಮ ಅಂತಕ್ಕಂಥದ್ದು, ಒಂದು ಲೈನ್ ಆಫ್ ವೇ ಆಫ್ ಥಿಂಕ್ ಅಂತ. ಇದೇನಾಗುತ್ತೆ, ನಾವು ಆಲೋಚನಾ ವಿಧಾನ ಹೇಗಿದೆಯೋ ಹಾಗೆ ಗ್ರಾಮದ ಒಂದು ವಿಧಾನವೂ ಒಂದಿರುತ್ತೆ. ಒಂದೊಂದು ಗ್ರಾಮದಲ್ಲಿ, ಯಾಕೆಂದರೆ ಸಹಜವಾಗಿ ಗ್ರಾಮದಲ್ಲಿರ್ತಕ್ಕಂಥವರು ಸರ್ವೇ ಸಾಮಾನ್ಯವಾಗಿ ಯಾರೋ ಒಂದೆರಡು ಕುಟುಂಬಗಳಷ್ಟೇ ಆ ಒಂದು ಕುಟುಂಬಗಳಿಗೆ ಸಂಬಂಧಿಕರು ಇರ್ತಾರೆ ಹೊರತುಪಡಿಸಿ ಉಳಿದ ಎಲ್ಲ ಕುಟುಂಬದವರು ಕೂಡ ಬೇರೆ ಬೇರೆ ಕಡೆಯಿಂದ ಬಂದು ಬೇರೆ ಬೇರೆ ಭಾಗಗಳಿಂದ ಬಂದು ಅಲ್ಲಿ ನೆಲೆಸಿರ್ತಕ್ಕಂಥವ್ರು ಆಗ್ತಾರೆ. ಮೊದಲನೇದಾಗಿ ಗ್ರಾಮದೇವತೆ ಅಂತಕ್ಕಂಥವಳು ಯಾರಪ್ಪ ಅಂದರೆ, ಪ್ರಪ್ರಥಮವಾಗಿ ಅಮ್ಮನವರು ಆವಿರ್ಭವಿಸೋದು ಹೇಗಪ್ಪ ಅಂದರೆ ಶೀತಲಾದೇವಿ ಅಂತೇಳಿ. ಗ್ರಾಮಗಳಿಗೆ ಎಲ್ಲ ದೇವಾನುದೇವತೆಗಳಿಗೆ ಪ್ರಪ್ರಥಮ ಗಣದೇವತೆ ಅಂತ ಕರಿತೀವಿ. ಈಗ ನಾವು ಮಿನಿಸ್ಟರ್ ಪಿ ಎಮ್ ಆದಮೇಲೆ ಬರ್ತಕ್ಕಂಥದ್ದು ಯಾರೋ ಓಮ್ ಮಿನಿಸ್ಟ್ರ್ ಅಂತ. ಹಾಗೆ ಆ ಓಮ್ ಮಿನಿಸ್ಟರ್ ಅಂದರೆ ಪ್ರಪ್ರಥಮವಾಗಿ ದೇವತೆಗಳಿಗೆ ಗಣದೇವತೆಗಳು ಬಂದಿರತಕ್ಕಂಥದ್ದು ಮೂಲ ಅಧಿಷ್ಠಾನ ಯಾವುದಪ್ಪ ಅಂದರೆ ಶೀತಲಾದೇವಿಯಿಂದ ಬಂದಿರತಕ್ಕಂಥದ್ದು. ಈಗ ಪ್ರಾಂತ್ಯವಾರದಲ್ಲಿ ಭೈರವನು ಮನೆದೇವರಿದ್ದಾನೆ, ಮಾರಮ್ಮ ಇದ್ದಾಳೆ, ಚೌಡಿ ಇದ್ದಾಳೆ, ಚಾಮುಂಡೇಶ್ವರಿ ಇದ್ದಾಳೆ. ಹೀಗೆ ರೂಪಗಳು ಒಂದೇ ಆದರೂ ನಾಮಗಳು ಹಲವಾದರೂ ಕೂಡ ರೂಪ ಒಂದೇ ಇರತಕ್ಕಂಥದ್ದು ಆಗಿರುತ್ತೆ. ಈ ಗಣದೇವತೆಗಳು ಯಾರಪ್ಪ? ಗ್ರಾಮ ಅಂದರೆ ಏನು? ಗ್ರಾಮ ಅಂದರೆ ಸಂಕ್ಷಿಪ್ತವಾಗಿ ಯೋಚನೆ ಮಾಡಬೇಕಾದ್ರೆ ಒಂದು ಎಲ್ಲ ವಿಧದಲ್ಲೂ ಕೂಡ ಒಂದು ಸಮತಟ್ಟಾದಂಥ ಸ್ಥಾನವನ್ನು ನಿರ್ಧಾರವನ್ನು ಮಾಡಿ ಆ ಸ್ಥಾನದ ಮಧ್ಯಭಾಗದಲ್ಲಿ ಈ ಒಂದು ಕುಟುಂಬ, ಈಗ ನಾವು ಕುಲದೇವರಂತ ಹೇಗೆ ನಾವು ಕರಿತೀವೋ ಇದು ಗ್ರಾಮ ಅಂತಕ್ಕಂಥದ್ದು. ಗ್ರಾಮವನ್ನು ಸರ್ವತೋ ಅಭಿವೃದ್ಧಿಗೋಸ್ಕರವಾಗಿ ಅಮ್ಮನವರ ಅನುಗ್ರಹ ಬರಬೇಕು ಅಂತಕ್ಕಂಥದ್ದು. ಮೊದಲನೇದಾಗಿ ಏನಪ್ಪ ಅಂದರೆ, ಮೂಲ ನಾವು ಹಿಂದೆ ಹೋದಾಗ ಸ್ವಲ್ಪ ಈ ರೋಗಗಳು ವಿಭಿನ್ನವಾಗಿ ಕಾಡ್ತಾ ಇರ್ತಕ್ಕಂಥದ್ದು, ಪ್ಲೇಗು, ಪಿಳೇಕಮ್ಮ, ಇದೆಲ್ಲ ಕಾಲರಾ ರೋಗಗಳಿಗೆ ಬಂದಾಗ ಈ ಅಮ್ಮನವರ ಮೊರೆ ಹೋಗ್ತಾ ಇರ್ತಕ್ಕಂಥದ್ದಿತ್ತು. ಏನು ಮಾಡ್ತಿದ್ರು, ಗ್ರಾಮಗಳನ್ನು ತ್ಯಜಿಸಿ ಇನ್ನೊಂದು ಕಡೆ ಹೋಗ್ತಿದ್ರು. ಹೋದಂಥ ಸಂದರ್ಭದಲ್ಲಿ ಮುಂಚಿತವಾಗಿ ನಮ್ಮ ಮನೆಗಳಲ್ಲೆಲ್ಲ ಮನೆಗೊಬ್ಬ ಮಾಂತ್ರಿಕ ಅಂತ ಇರ್ತಿದ್ದ. ಏಕೆಂದರೆ ಏನೋ ಒಂದು ಏನೇ ಸಣ್ಣ ಪುಟ್ಟದಾದರೂ ಕೂಡ ಮನೆಯಲ್ಲಿರ್ತಕ್ಕಂಥ ಯಾರೋ ಒಬ್ಬ ಹಿರಿಯ ವ್ಯಕ್ತಿ ಅದನ್ನು ಸರಿಪಡಿಸ್ಕೊಳ್ತಿದ್ದ. ಯಾಕೆ ಅಂದರೆ ಅವನು ಅನನ್ಯವಾಗಿ ಅಲ್ಲಿರ್ತಕ್ಕಂಥ ಆ ಗ್ರಾಮದ ದೇವತೆಯ ಅವನು ಅಧೀನದಲ್ಲಿರ್ತಿದ್ದ ಮತ್ತು ಅವಳನ್ನು ಅನನ್ಯವಾಗಿ ನಂಬ್ತಾ ಇದ್ದ. ಒಂದು ಕುಟುಂಬದಲ್ಲಿ ಯಜಮಾನನ ರೀತಿಯಲ್ಲಿ ಒಂದು ಗ್ರಾಮಕ್ಕೆ ಅಧಿದೇವತೆ ಆಗಿರ್ತಕ್ಕಂಥ ಗ್ರಾಮದೇವತೆ ಸರ್ವತೋಭಿವೃದ್ಧಿಯನ್ನು ಪಡೆಯುವಂಥ ಸಲುವಾಗಿ ಗ್ರಾಮದೇವತೆಗಳನ್ನು ಸ್ಥಾಪನೆ ಮಾಡ್ತಿದ್ರು. ಈ ಶೀತಲಾದೇವಿ ಅಂತಕ್ಕಂಥವಳು ಈ ಸೃಷ್ಟಿಯ ಉಗಮದಲ್ಲಿ ಮುಖ್ಯವಾಗಿ, ಯಾಕೆಂದರೆ ಮನುಷ್ಯ ಅಂತಕ್ಕಂಥದ್ದು, ಯಾಕೆಂದರೆ ಪ್ರತಿನಿತ್ಯವೂ ಕೂಡ ಮನುಷ್ಯನ ಬದುಕಿನಲ್ಲ ಎಲ್ಲ ಜೀವಜಂತುಗಳಲ್ಲೂ ಕೂಡ ಉಷ್ಣತೆ ಇರತಕ್ಕಂಥದ್ದಾಗಿರುತ್ತೆ. ಉಷ್ಣತೆ ಅಂದರೆ ಏನು? ಮನಸ್ಸಿನಲ್ಲಿ ಕೋಪ ವಿಕೋಪಗಳು ಅಂತಕ್ಕಂಥದ್ದು. ಆ ಕೋಪ ವಿಕೋಪಗಳಿಗೆ ಸಮಚಿತ್ತದಿಂದ ಶಾಂತಿಯನ್ನು ಕಾಡುವಂಥದ್ದು, ಏನು ಶಾಂತಿ ಇಲ್ಲದೆ ಇರತಕ್ಕಂಥದ್ದು ಕಾಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಅಮ್ಮನವರು ಬಂದು ಅಲ್ಲಿ ಸುಭದ್ರವಾಗಿ ನೆಲೆಸಿದಾಗ ಆ ಒಂದು ಪ್ರಾಂತ್ಯಭಾರದಲ್ಲಿ ಎಲ್ಲ ಕೂಡ ಒಂದು ಸುಭೀಕ್ಷತೆ ಅಂತಕ್ಕಂಥದ್ದು ನೆಲೆಸ್ತಾ ಇತ್ತು. ಹಾಗಾಗಿ ಈ ಶೀತಲಾದೇವಿಯನ್ನು ಪ್ರಾರ್ಥನೆ ಮಾಡಿದ್ದೇನಪ್ಪ ಅಂದರೆ, ಮೊದಲನೇದಾಗಿ ಭಾರದ್ವಾಜ ಮಹರ್ಷಿಗಳು ಶೀತಲಾದೇವಿಯನ್ನು ಭೂಲೋಕಕ್ಕೆ ಕರ್ತಾ ಅಮ್ಮ ಎಲ್ಲರೂ ಕೂಡ ಆಯಾಯ ಪ್ರಾಂತ್ಯದಲ್ಲಿ ಸಮಸ್ಯೆಗಳಿದೆ, ನೀನು ಬಾಮ್ಮ ಅಂತ ಹೇಳಿದಾಗ ಅವಳು ಗಣದೇವತೆಗಳನ್ನು ಬಿಡ್ತಾಳೆ. ಅವಳು ವಿವಿಧ ರೂಪಗಳಾಗಿ ಬಂದಾಗ ನಾವು ಚೌಡಿ, ಚಾಮುಂಡೇಶ್ವರಿ, ಭದ್ರಕಾಳಿ ಹೀಗೆ ಎಲ್ಲ ರೂಪಗಳನ್ನು ಧಾರಣೆ ಮಾಡಿ ಆಯಾಯ ಗ್ರಾಮಕ್ಕೆ ಪ್ರಾಂತ್ಯಕ್ಕೆ ಅನುಸಾರವಾಗಿ ಅವಳು ನೆಲೆಸಿದಂಥವಳೆ ಗ್ರಾಮದೇವತೆ. ಖಂಡಿತ ಗುರುಜಿ, ಈಗ ನೀವು ಹೇಳ್ತಾ ಇದ್ರಿ ಅನನ್ಯವಾಗಿ ಪೂಜಿಸುವಂತಹ ನಂಬಿಕೆ ಇತ್ತು, ಈ ಪೂಜೆ ಮಾಡ್ತಾ ಇದ್ರು ಅಂತ ಹೇಳಿ. ಅವರ ನಂಬಿಕೆ ಕಾಪಾಡುತ್ತಾ ಅಥವಾ ಅವ್ರು ಮಾಡುವಂತಹ ಪೂಜೆ ಕಾಪಾಡುತ್ತಾ ಗುರುಜಿ? ನಂಬಿಕೆಯಿಂದ ಪೂಜೆ ಮಾಡಿದ್ದು ಏನಕ್ಕಂದರೆ, ನಾವು ಯಾಕೆಂದರೆ ಒಂದು ಯಾವುದಾದ್ರೂ ಒಂದು ವಸ್ತುವನ್ನು ನಿಗದಿತವಾಗಿ ಅದನ್ನು ನೋಡಬೇಕು ಅಂದರೆ ನಮಗದು ಗೊತ್ತಾಗಬೇಕು ಅದರದ್ದೇನು ಅಂತಕ್ಕಂಥದ್ದು. ಈ ಪೂಜಾ ವಿಧಾನವು ಕೂಡ ಹಾಗೆ ಬಂದಿದ್ದು, ಮೌಢ್ಯತೆಯಿಂದ ಇರತಕ್ಕಂಥದ್ದಲ್ಲ, ಭಕ್ತಿ ಭಾವದಿಂದ ಇರತಕ್ಕಂಥದ್ದು. ಆಗ ಈಗ ನಮಗೆ ಬೆಂಗಳೂರಿಗೆ ನಾವು ತಗೊಂಡಾಗ ಅಣ್ಣಮ್ಮ ದೇವಿ ಇಲ್ಲಿ ಪ್ರಧಾನವಾಗಿರ್ತಕ್ಕಂಥ ಕ್ಷೇತ್ರಾದಿ ದೇವತೆ ಅಂತಕ್ಕಂಥದ್ದು. ಯಾಕೆಂದರೆ ಇಲ್ಲಿ ನಾವು ಯಾರೇ ಬಂದರೂ ಕೂಡ ಅಣ್ಣಮ್ಮನ ಅನುಗ್ರಹ ಇಲ್ಲದೇ ಇದ್ದರೆ ಇಲ್ಲಿ ಅವ್ರು ಉಳಿಲಿಕ್ಕೆ ಸಾಧ್ಯನೇ ಇಲ್ಲ. ಇದು ನನ್ನ ಅನುಭವದಲ್ಲೂ ಕೂಡ ಆಗಿರ್ತಕ್ಕಂಥದ್ದಿದೆ. ಕೆಲವರು, ಯಾಕೆಂದರೆ ನಾನು ಕೆಲವು ಸಂದರ್ಭಗಳಲ್ಲಿ ಅಣ್ಣಮ್ಮನಿಗೆ ಹೋಗಿ ಬರಲಿಕ್ಕೆ ತಿಳಿಸಿದಾಗ ಅವರು ಅಸಡ್ಡೆ ಮಾಡಿದಾಗ 4-5 ತಿಂಗಳಾದಮೇಲೆ ಇಲ್ಲ ಗುರುಗಳು ಯಾಕೋ ನಮ್ಗೆ ಅಡ್ಜಸ್ಟ್ ಆಗಲಿಲ್ಲ, ಹೊರಟುಬಿಟ್ಟು ಊರ ಕಡೆ ಅಂತೇಳಿ ಹೇಳಿದ್ದು ಉದಾಹರಣೆಗಳಿದ್ದಾವೆ. ಯಾಕೆ ಅಂದರೆ ಕ್ಷೇತ್ರಾದಿ ದೇವತೆ ಅವಳ ಅಧೀನದಲ್ಲಿರ್ತಕ್ಕಂಥದ್ದಾಗಿರುತ್ತೆ, ಅವಳು ರಕ್ಷಕಳು. ಹಾಗಾಗಿ ಗ್ರಾಮ ದೇವತೆಗಳಿಗೆ ಹಿಂದೆ ನಾವು, ಯಾಕೆಂದರೆ ಎಲ್ಲ ಮನೆಗಳಲ್ಲೂ ಕೂಡ ಒಂದಷ್ಟು ತಾಂತ್ರಿಕ ಪರಿಹಾರಗಳು ಗೊತ್ತಿರ್ತಕ್ಕಂಥವ್ರು ಇದ್ದರು, ಅದಕ್ಕೆ ನಾವು ಮನೆಗೊಬ್ಬ ಮಾಂತ್ರಿಕ ಅಂತ ಕರಿತಾ ಇದ್ವಿ. ಹೀಗೇನಾಗ್ಬಿಟ್ಟಿದೆ, ಎಲ್ಲ ಕೂಡ ನಾವು ಲೌಕಿಕ ಪ್ರಪಂಚದಲ್ಲಿ ಏನೋ ವಿಜ್ಞಾನ ಅಂತಕ್ಕಂಥದ್ದನ್ನು ಬೆಳೆಸ್ಕೊಂಡ್ಬಿಟ್ಟು ನಮ್ಮಲ್ಲಿರ್ತಕ್ಕಂಥ ಮೂಲ ಉದ್ದೇಶದಲ್ಲಿದ್ದಂಥದ್ದನ್ನೆಲ್ಲವನ್ನು ಕೂಡ ನಾವು ಮನೆ ಮಾಚಿಬಿಟ್ಟಿದ್ವಿ. ಸೊ ಹಾಗಾಗಿ ಎಲ್ಲವನ್ನೂ ಕೂಡ ನಾವು ಯಾವುದನ್ನು ಇವಾಗ ನಂಬಬೇಕೋ ಯಾವುದನ್ನು ನಂಬಬಾರ್ದು ಅಂತಕ್ಕಂಥ ಸ್ಥಿತಿಯಲ್ಲಿದ್ದಂಥ ಸಂದರ್ಭ ಇವತ್ತಿನ ನಮ್ಮ ಕಾಲಮಾನಕ್ಕೆ. ಯಾಕೆಂದರೆ ಅದೆಲ್ಲ ಮೂಢನಂಬಿಕೆ ಅಂತಕ್ಕಂಥ ಅಂಧವಿಶ್ವಾಸದಲ್ಲಿ ಇರ್ತಕ್ಕಂಥವ್ರು. ಆದರೆ ಪ್ರಯತ್ನಕಾರಿಯಾದಗಳಲ್ಲಿ ಸಫಲತೆ ಕಂಡಂಥ ನಮ್ಮ ಪೂರ್ವಜರು ನಮಗೆ ಒಂದು ಸುಭದ್ರವಾಗಿರ್ತಕ್ಕಂಥ ಬುನಾದಿಯನ್ನು ಇಟ್ಟುಕೊಟ್ಟರು. ಇದು ಭಕ್ತಿ, ಇದು ಭಾವ, ನಂಬಿಕೆ ಅಂತಕ್ಕಂಥದ್ರ ಮೇಲೆ ಆಧಾರದ ಮೇಲೆ ನಿರ್ಧಾರವಾದದ್ದು ನಮ್ಮ ಬದುಕು. ಖಂಡಿತ ಗುರುಜಿ. ನೋಡಿದ ರಾಶಿ ಫಲಗಳ ಮುಂದಿನ ರಾಶಿ ಸಿಂಹರಾಶಿ.
ಸಿಂಹರಾಶಿಯಲ್ಲಿ ಇವತ್ತಿನ ದಿವಸ ಸ್ವಲ್ಪ ಮನೆಯ ಬದಲಾವಣೆ ಮಾಡ್ತಕ್ಕಂಥ ಒಂದು ಸಂದರ್ಭ ಇರತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಏನಪ್ಪ ಅಂದರೆ ಬಲಿಷ್ಠರಿಂದ ಸಹಕಾರ ಸಿಗ್ತಕ್ಕಂಥದ್ದಾಗಿರುತ್ತೆ. ಧಾರ್ಮಿಕ ಗುರುಗಳ ದರ್ಶನ ಮಾಡ್ತಕ್ಕಂಥ ಸುಯೋಗ ಇರ್ತಕ್ಕಂಥದ್ದು, ಸ್ವಲ್ಪ ಸಾಲಬಾಧೆಯಿಂದಲೂ ಕೂಡ ನಿವೃತ್ತಿ ಆಗ್ತಕ್ಕಂಥ ಸುಯೋಗ ಇರ್ತಕ್ಕಂಥದ್ದು ಸಿಂಹರಾಶಿಯವರಿಗೆ. ಇವತ್ತಿನ ದಿವಸ ಕುಲದೇವರ ಪ್ರಾರ್ಥನೆ, ಕುಲ ಗುರುಗಳ ಪ್ರಾರ್ಥನೆಯೊಂದಿಗೆ ಲಕ್ಷ್ಮೀ ನರಸಿಂಹಸ್ವಾಮಿಯ ದರ್ಶನ ಮಾಡ್ತಕ್ಕಂಥದ್ದು ಶುಭವಾಗುತ್ತೆ. ಮುಂದಿನ ರಾಶಿ ಕನ್ಯಾ ರಾಶಿ. ಪರಿಚಯಸ್ಥರಿಂದ ಸಹಾಯ ಸಿಗ್ತಕ್ಕಂಥದ್ದಾಗಿರುತ್ತೆ. ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟ ಹಾಗೆ ವಿಚಾರಾದಿಗಳಲ್ಲಿ ಸ್ವಲ್ಪ ಒತ್ತಡ ಇರತಕ್ಕಂಥದ್ದಾಗಿರುತ್ತೆ. ಹಿರಿಯರೊಟ್ಟಿಗೆ ಸಮಾಲೋಚಿಸುವಂತಹ ಸುಯೋಗ ಇರತಕ್ಕಂಥದ್ದು. ಸ್ವಲ್ಪ ಚರ್ಮ ಸಂಬಂಧಿತವಾದ ತೊಂದರೆ ನಿಮ್ಮನ್ನು ಇವತ್ತಿನ ದಿವಸ ಬಾಧಿಸ್ತಾ ಇರತಕ್ಕಂಥದ್ದಾಗಿರುತ್ತೆ. ಕನ್ಯಾ ರಾಶಿಯವರು ವಿಶೇಷವಾಗಿ ಗಣಪತಿಯ ದರ್ಶನ ಜೊತೆಗೆ ಕುಲದೇವರ ಪ್ರಾರ್ಥನೆ, ಕಾಲಭೈರವನ ದರ್ಶನ ಮಾಡತಕ್ಕಂಥದ್ದು ಇನ್ನಷ್ಟು ಶುಭವಾಗುತ್ತೆ. ಮುಂದಿನ ರಾಶಿ ತುಲಾರಾಶಿ. ಗೃಹಲಾಭ ಆಗ್ತಕ್ಕಂಥದ್ದು, ತಾಯಿಯ ಸಹಕಾರ ಸಿಗ್ತಕ್ಕಂಥದ್ದಾಗಿರುತ್ತೆ. ಮುಖ್ಯ ವಿಚಾರಾದಿಗಳಲ್ಲಿ ಇವತ್ತಿನ ದಿವಸ ಸ್ವಲ್ಪ ಗೊಂದಲಗಳಿರ್ತಕ್ಕಂಥದ್ದಾಗಿರುತ್ತೆ. ಯಾವುದೋ ನಿರ್ಧಾರಗಳನ್ನು ಮಾಡಬೇಕಾದ್ರೆ ಸ್ವಲ್ಪ ವಿದ್ಯಾರ್ಥಿಗಳಿಗೆ ಮನೆಯಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ವೃತ್ತಿರಂಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ವ್ಯವಹಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಈ ರೀತಿಯಾಗಿರ್ತಕ್ಕಂಥ ವಿಚಾರಾದಿಗಳಲ್ಲಿ ಸ್ವಲ್ಪ ಇವತ್ತಿನ ದಿವಸ ಗೊಂದಲಗಳಿರ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ಹೊಸ ವಿಚಾರಾದಿಗಳನ್ನು ಸಮಾಲೋಚಿಸುವಂತಹ ಸುಯೋಗ ಇರ್ತಕ್ಕಂಥದ್ದು ತುಲಾರಾಶಿಯವರಿಗೆ. ಇವತ್ತಿನ ದಿವಸ ತುಲಾರಾಶಿಯವರು ಅನನ್ಯವಾಗಿ ಕುಲದೇವರ ಪ್ರಾರ್ಥನೆ ಮಾಡಿ ಕಾಲಭೈರವನ ದರ್ಶನವನ್ನು ಮಾಡಿ ಇನ್ನಷ್ಟು ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ಹೊಟ್ಟೆ ಸಂಬಂಧಿತವಾದಂಥ ತೊಂದರೆ ನಿಮ್ಮನ್ನು ಪೀಡಿಸ್ತಾ ಇರ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಸಜ್ಜನರ ಸಹವಾಸ ಸಿಗ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ರಾಜಾಶ್ರಯ ಸಿಗ್ತಕ್ಕಂಥದ್ದು, ಯಾರೋ ನೀವು ನಂಬಿರ್ತಕ್ಕಂಥವ್ರು ನಿಮ್ಮನ್ನು ಆಶ್ರಯಪೂರ್ವಕವಾಗಿ ನಿಮ್ಮನ್ನು ಇವತ್ತಿನ ದಿವಸ ಸಂಧಿಸುವಂಥದ್ದಾಗಿರುತ್ತೆ. ಇವತ್ತಿನ ದಿವಸ ವಿಶೇಷವಾಗಿ ದೇವತಾ ದರ್ಶನ ಅಥವಾ ಪುಣ್ಯಕ್ಷೇತ್ರಗಳ ದರ್ಶನ ಮಾಡ್ತಕ್ಕಂಥ ಸುಯೋಗವು ನಿಮಗಿರ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ವೃಶ್ಚಿಕ ರಾಶಿಯವರು ಅನನ್ಯವಾಗಿ ಕುಲದೇವರ ಪ್ರಾರ್ಥನೆ ಮಾಡಿ ಜೊತೆಗೆ ಆಂಜನೇಯನ ದರ್ಶನವನ್ನು ಮಾಡೋದರಿಂದ ಶುಭವಾಗ್ತಕ್ಕಂಥದ್ದಾಗುತ್ತೆ. ಖಂಡಿತ ಗುರುಜಿ. ಇನ್ನು ಗ್ರಾಮ ದೇವತೆ ಬಗ್ಗೆ ಮಾತನಾಡ್ತಾ ಇದ್ವಿ. ಊರಿನ ರಕ್ಷಣೆ ದೃಷ್ಟಿಯಿಂದ ಗ್ರಾಮಸ್ಥರು ಏನು ಮಾಡಬೇಕು ಗುರುಜಿ? ಮುಖ್ಯವಾಗಿ ಏನಪ್ಪ ಅಂದರೆ, ಒಂದು ಗ್ರಾಮಕ್ಕೆ ಏನಾದರೂ ಒಂದು ವ್ಯಾಧಿ ಅಂದರೆ ರೋಗ ಆವರಿಸಿದಾಗ, ಈಗ ನಾವು ಅಮ್ಮನವರ ಸನ್ನಿಧಾನಕ್ಕೆ ಈಗ ಮಕ್ಕಳಿಗೆ ಅಮ್ಮ ಅಂತ ಬರುತ್ತೆ. ಇವಾಗ ಏನೋ ಚಿಕನ್ ಪಾಕ್ಸ್ ಅದು ಅಂದ್ಕೊಡ್ತಾರೆ. ಆದರೆ ಹಿಂದಿನ ಕಾಲದಲ್ಲೆಲ್ಲ ಒಂದು ಯಾಕಂದರೆ ಬೇವಿನ ಸೊಪ್ಪಿನಲ್ಲಿ ಎಷ್ಟು ಆಂಟಿಬಯೋಟಿಕ್ ಇದೆ ಅಂದರೆ ಆ ಮಕ್ಕಳನ್ನು ಅದರ ಎಲ್ಲ ಎಲೆಗಳನ್ನು ತೊರೆದ್ಬಿಟ್ಟು ಅದ್ರ ಮೇಲೆ ಮಲಗಿಸ್ತಿದ್ರು ಒಂದು ಪಂಚೆ ಹಾಕ್ಬಿಟ್ಟು. ಅದು ಆಟೋಮೆಟಿಕ್ಕಾಗಿ ಅಲ್ಲಿರ್ತಕ್ಕಂಥ ನಕಾರಾತ್ಮಕ ಅಂದರೆ ದೇಹಕ್ಕೆ ಬಂದಿರತಕ್ಕಂಥ ವೈರಾಣುಗಳೇನಿದ್ದಾವೋ ಅದನ್ನು ನಿವೃತ್ತಿ ಮಾಡ್ತಕ್ಕಂಥ ಕೆಲಸ ಮಾಡ್ತಿರ್ತಕ್ಕಂಥದ್ದಿತ್ತು. ಹಾಗೆ ಅವಾಗ ಏನು ಮಾಡ್ತಿದ್ವಿ, ತಣ್ಣನೆಯ ಪದಾರ್ಥವನ್ನು ತಗೊಂಡೋಗಿ ಅಮ್ಮನವರಿಗೆ ಮೊಸರು ಮತ್ತು ಅನ್ನವನ್ನು ಮಾಡಿ ತಂಗ್ಳನ್ನು ಇವತ್ತಿನ ದಿವಸ ವಿಶೇಷತೆ ಏನಪ್ಪ ಅಂದರೆ, ಈ ಶೀತಲಾದೇವಿ ರೋಗ ನಿವಾರಕಳವಳು, ಶತ್ರು ನಿವಾರಕಳು, ರೋಗ ನಿವಾರಕಳು. ನಾವು ತಂಗಳನ್ನು ಅಂದರೆ ಅನ್ನಕ್ಕೆ ಮೊಸರನ್ನು ಬೆರೆಸ್ಕೊಂಡು ತಿಂದಾಗ ಅದರದ್ದು ಒಂದು ಅಮಿತವಾಗಿರ್ತಕ್ಕಂಥ ಆನಂದ ಸಿಗ್ತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ಒಂದೊಮ್ಮೆ ಊರಿನಲ್ಲೆಲ್ಲ ಬೆಂಕಿ ಬಿದ್ದುಬಿಟ್ಟಿರುತ್ತೆ. ಒಂದು ಅಜ್ಜಿ ಮಾತ್ರ ಏನು ಮಾಡುತ್ತೆ, ಅಮ್ಮನವರನ್ನು ಪ್ರಾರ್ಥನೆ ಮಾಡಿಕೊಂಡು ರಾತ್ರಿ ಅನ್ನವನ್ನು ಹಾಗೆ ಇಟ್ಟಿರುತ್ತೆ. ಆ ರಾತ್ರಿ ಮೊಸರನ್ನು ಹಾಕಿಟ್ಟಿದ್ದಾಗ ಅವಳೇನಾಗುತ್ತೆ, ಊರಲ್ಲೆಲ್ಲ ಸುಟ್ಟೋದಾಗಲೂ ಕೂಡ ಎಲ್ರಿಗೂ ಆಶ್ಚರ್ಯ ಆಗುತ್ತೆ. ಯಾಕೆ ನಿಮ್ಮ ಮನೆ ಏನೋ ಸುಡಲೇ ಇಲ್ವಲ್ಲ ಅಂತ ಹೇಳಿದಾಗ, ಇಲ್ಲ ನಾನು ಶೀತಲಾದೇವಿಯನ್ನು ಪೂಜೆ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಶೀತಲ ಅಂದರೆ ಸಮಚಿತ್ತತೆ ಅಂತಕ್ಕಂಥ ಮನಸ್ಥಿತಿ ಇರ್ತಕ್ಕಂಥವಳು. ಹಾಗಾಗಿ ಆ ಶೀತಲಾದೇವಿಯ ಒಂದು ಪ್ರತಿರೂಪವಾಗಿರ್ತಕ್ಕಂಥದ್ದೇ ಮೊಸರನ್ನ. ನಾವೇನೇ ಮನೆಗಳಲ್ಲಿ ರೋಗ ರುಜಿನಗಳು ಬಂದಾಗ ಈಗ ಮುನೇಶ್ವರನ್ ಮಾಡ್ತಾರೆ. ಮುನೇಶ್ವರನ್ ಕೆಲವರಿಗೆ ಮನೆ ದೇವರು ಇರ್ತಕ್ಕಂಥವನು ಆಗಿರ್ತಾನೆ. ಎಲ್ಲೇ ಹೋದರೂ ಕೂಡ ನಾವು ಯಾಕೆ ಪ್ರಧಾನವಾಗಿ ಮೊಸರು ಮತ್ತು ಅನ್ನವನ್ನೇ ಹಾಕ್ತೀವಂದರೆ, ಆ ಪ್ರಾಂತ್ಯವಾರದಲ್ಲಿ ಸಮಚಿತ್ತತೆ ಮತ್ತು ಶಾಂತತೆ, ಸಮೃದ್ಧತೆ ಇರಲಿ ಅಂತಕ್ಕಂಥ ಸದುದ್ದೇಶ ಮತ್ತು ಶೀತಲಾದೇವಿ ಅನುಗ್ರಹವನ್ನು ಪಡೆಯೋದರ ಸಲುವಾಗಿ ನಾವು ಆ ಒಂದು ಪ್ರಾಂತ್ಯದಲ್ಲಿ ಇದನ್ನು ಮಾಡ್ತಾ ಇರ್ತಕ್ಕಂಥ ಪದ್ಧತಿ ಇರತಕ್ಕಂಥದ್ದು ಇರುತ್ತೆ. ಮುಂದಿನ ರಾಶಿ ಧನುರಾಶಿ. ಧನುರಾಶಿಯಲ್ಲಿ ಇವತ್ತಿನ ದಿವಸ ಸ್ವಲ್ಪ ಗೌರವಕ್ಕೆ ಧಕ್ಕೆ ಬರ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಎಚ್ಚರವಾಗಿರಿ. ಸೋದರ ಮಾವಂದರಿಂದ ಸಹಕಾರ ಸಿಗ್ತಕ್ಕಂಥದ್ದು. ಸ್ವಲ್ಪ ಇವತ್ತಿನ ದಿವಸ ಸ್ತ್ರೀಯರೊಂದಿಗೆ ಸ್ವಲ್ಪ ಕಲಹಗಳಾಗ್ತಕ್ಕಂಥದ್ದಾಗಿರುತ್ತೆ. ಹೆಣ್ಣುಮಕ್ಕಳೊಟ್ಟಿಗೆ ಮಾತನಾಡುವಂಥ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರವಾಗಿರಿ. ಇವತ್ತಿನ ದಿವಸ ಧನುರಾಶಿಯವರು ವಿಶೇಷವಾಗಿ ಕುಲದೇವರ ಪ್ರಾರ್ಥನೆ ಮಾಡಿ ಜೊತೆಗೆ ವಿಶೇಷವಾಗಿ ವೀರಭದ್ರನ ದರ್ಶನ ಅಥವಾ ಕಾಲಭೈರವನ ದರ್ಶನ ಮಾಡೋದ್ರಿಂದ ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರು ಇವತ್ತಿನ ದಿವಸ ಜನಪ್ರತಿನಿಧಿಗಳಿಗೆ ಒತ್ತಡ ಇರತಕ್ಕಂಥದ್ದಾಗಿರುತ್ತೆ. ಜೊತೆಗೆ ಶಾಸ್ತ್ರ ಪಂಡಿತರಿಗೂ ಕೂಡ ಏನಾದರೂ ಅವಮಾನಗಳಾಗ್ತಕ್ಕಂಥದ್ದಾಗಿರುತ್ತೆ. ವೃತ್ತಿರಂಗದಲ್ಲಿ ಮೇಲಧಿಕಾರಿಗಳಿಂದ ಇವತ್ತಿನ ದಿವಸ ಸಹಕಾರ ಸಿಕ್ಕಿದ್ದಾಗಿಯೂ ಕೂಡ ಆತ್ಮಬಲ ಅಂತಕ್ಕಂಥದ್ದು, ಆತ್ಮವಿಶ್ವಾಸ ಅಂತಕ್ಕಂಥದ್ದು ಸ್ವಲ್ಪ ಇವತ್ತಿನ ದಿವಸ ಕ್ಷೀಣಿಸ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ಮಕರ ರಾಶಿಯವರು ವಿಶೇಷವಾಗಿ ಕಾಲಭೈರವನ ದರ್ಶನ, ಲಕ್ಷ್ಮೀ ನರಸಿಂಹನ ಪ್ರಾರ್ಥನೆ ಮಾಡತಕ್ಕಂಥದ್ದು ಶುಭವಾಗುತ್ತೆ. ಮುಂದಿನ ರಾಶಿ ಕುಂಭರಾಶಿ.
ಕುಂಭರಾಶಿಯಲ್ಲಿ ಇವತ್ತಿನ ದಿವಸ ಮಾನಸಿಕವಾಗಿರ್ತಕ್ಕಂಥ ಹತಾಶೆ ಅಥವಾ ನಿರಾಶೆ ಭಾವ ನಿಮ್ಮನ್ನು ಬಾಧಿಸ್ತಾ ಇರತಕ್ಕಂಥದ್ದಾಗಿರುತ್ತೆ. ಸಂಪತ್ತಿನಲ್ಲಿ ನಷ್ಟ ಆಗ್ತಕ್ಕಂಥದ್ದು, ವೈವಾಹಿಕ ಜೀವನದಲ್ಲೂ ಕೂಡ ಸ್ವಲ್ಪ ಏರ್ಪೇರುಗಳಾಗ್ತಕ್ಕಂಥದ್ದಾಗಿರುತ್ತೆ. ಸಮಾಧಾನದಿಂದ ನಿಮ್ಮ ಎಲ್ಲ ಕೆಲಸ ಕಾರ್ಯಾದಿಗಳನ್ನು ಕೂಡ ಸಫಲತೆ ಮಾಡ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ತಾಯಿಯ ಸಹಕಾರ ಸಿಗ್ತಕ್ಕಂಥದ್ದು. ವಿಶೇಷವಾಗಿ ಕುಂಭರಾಶಿಯವರು ಇವತ್ತಿನ ದಿವಸ ಗಣಪತಿಯ ದರ್ಶನವನ್ನು ಮಾಡಿ ವಿಶೇಷವಾಗಿ ಸುಬ್ರಹ್ಮಣ್ಯ ಅಥವಾ ದುರ್ಗಾದೇವಿಯ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಇನ್ನಷ್ಟು ಶುಭವಾಗುತ್ತೆ. ಮುಂದಿನ ರಾಶಿ ಮೀನರಾಶಿ. ಮೀನರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರು ಇವತ್ತಿನ ದಿವಸ ಬಂಧುಗಳೊಟ್ಟಿಗೆ ಸಹಕಾರ ಸಿಗ್ತಕ್ಕಂಥದ್ದಾಗಿರುತ್ತೆ. ಮಾನಸಿಕ ಗೊಂದಲಗಳಿಂದ ಇವತ್ತಿನ ದಿವಸ ವಿಮೋಚನೆ ಸಿಗ್ತಕ್ಕಂಥದ್ದಾಗಿರುತ್ತೆ. ಅದರಲ್ಲೂ ಕೂಡ ನಿರುತ್ಸಾಹ ಅಂತಕ್ಕಂಥ ಮನೋಭಾವ ಬೆಳೆಸ್ಕೊಂಡಿದ್ದಾಗ ಅದರಿಂದ ಹೊರಗೆ ಬರುವಂತಹ ವ್ಯವಸ್ಥೆಯನ್ನು ಮಾಡಿಕೊಳ್ಳಿ. ಮೀನರಾಶಿಯವರು ಇವತ್ತಿನ ದಿವಸ ವಿಶೇಷವಾಗಿ ದುರ್ಗಾದೇವಿಯ ಪ್ರಾರ್ಥನೆ ಅಥವಾ ಅನ್ನಪೂರ್ಣೇಶ್ವರಿಯ ದರ್ಶನ ಮಾಡ್ತಕ್ಕಂಥ ಸುಯೋಗ ನೀವು ಕಲ್ಪಿಸಿಕೊಂಡಿದ್ದೆ ಆದರೆ ಖಂಡಿತ ಶುಭವಾಗ್ತಕ್ಕಂಥದ್ದಾಗುತ್ತೆ. ಖಂಡಿತ ಗುರುಜಿ. ಇನ್ನು ಗ್ರಾಮ ದೇವತೆ ಬಗ್ಗೆ ಮಾತನಾಡ್ತಾ ಇದ್ವಿ. ಇನ್ನು ಗ್ರಾಮದವರು ಮಾಡಬೇಕಾದ ಅಗತ್ಯ ಕ್ರಮಗಳೇನು ಗುರುಜಿ? ಮೇಲಾಗಿ ಏನಪ್ಪ ಅಂದರೆ ಗ್ರಾಮ ದೇವತೆಗಳು ಇತ್ತೀಚೆಗೆ ಯಾಕೆ ಗ್ರಾಮಗಳಲ್ಲಿ ಇರ್ತಕ್ಕಂಥವರೆಲ್ಲರಲ್ಲೂ ಕೂಡ ವೈಮನಸ್ಸುಗಳಿದೆ, ಯಾವುದೇ ಕೆಲಸ ಕಾರ್ಯಗಳು ಕೂಡ ಸುಸೂತ್ರವಾಗಿ ನೆರವೇರ್ತಿಲ್ಲ. ಊರಿನಲ್ಲಿ ಸಾಕಷ್ಟು ಆಕ್ಸಿಡೆಂಟ್ಗಳಾಗ್ತಾ ಇರ್ತಕ್ಕಂಥದ್ದು. ಅದರಲ್ಲೂ ಕೂಡ ಸಾಮಾನ್ಯವಾಗಿ ಯಾರೋ ವಯೋವೃದ್ಧರು ತೀರೋದ್ರೆ ಅದು ಸಾಮಾನ್ಯವಾಗಿರ್ತಕ್ಕಂಥದ್ದಾಗಿದ್ದರೆ ಯುವಕರು ಇವತ್ತಿನ ಕಾಲಮಾನಗಳಲ್ಲಿ ತುಂಬ ಜನ ಯುವಕರು ಆಕ್ಸಿಡೆಂಟ್ಗಳಾಗ್ತಾ ಇರ್ತಕ್ಕಂಥದ್ದು, ನೇಣು ಹಾಕ್ಕೊಂಡು ಅಂದರೆ ಅಕಾಲ ಮರಣಗಳು ಸಂಭವಿಸ್ತಾ ಇರ್ತಕ್ಕಂಥದ್ದಕ್ಕೆ ಕಾರಣನೇ ಗ್ರಾಮ ದೇವತೆಗಳ ಕೋಪ. ಯಾವ ಊರಿನಲ್ಲಿ ಯಾವ ಗ್ರಾಮದಲ್ಲಿ ಗ್ರಾಮ ದೇವತೆಗಳನ್ನು ಸರಿಯಾದ ರೀತಿಯಲ್ಲಿ ಅವರಿಗೆ ಕೊಡಬೇಕಾಗಿರ್ತಕ್ಕಂಥ ಸ್ಥಾನಮಾನಾದಿಗಳೊಟ್ಟಿಗೆ ಗೌರವ ಭಕ್ತಿ ನಮ್ರತೆಯಿಂದ ಅವಳನ್ನು ಪ್ರಾರ್ಥನೆ ಮಾಡೋದನ್ನು ಬಿಟ್ಟಿದ್ದಾರೋ ಇವತ್ತಿನ ಯುವಕರಲ್ಲಿ ಅದರಲ್ಲೂ ಕೂಡ ಸ್ವಲ್ಪ ಎಲ್ಲ ದುಶ್ಚಟರ ದಾಸರಾಗ್ಬಿಟ್ಟಿದ್ದಾರೆ. ಏನಾಗಿದೆ, ಹಳ್ಳಿಗಳಲ್ಲಿ ನಾವು ಗ್ರಾಮಗಳಿಗೆ ಹೋದಾಗ, ಯಾಕೆಂದರೆ ನಮ್ಮ ಪೂರ್ವಜರೆಲ್ಲ ನಮಗೆ ಅತ್ಯಂತ ಸುಭದ್ರವಾಗಿರ್ತಕ್ಕಂಥ ಬುನಾದಿಯನ್ನು ಹಾಕ್ಕೊಟ್ಟು ಧರ್ಮ ಮಾರ್ಗದಲ್ಲಿ ನಡೆಯುವ ಹಾಗೆ ನಮ್ಮನ್ನು ಪ್ರೇರೇಪಿಸ್ತಾ ಇದ್ರು. ಈಗೇನಾಗ್ಬಿಟ್ಟಿದೆ, ನಮ್ಮ ಮಕ್ಕಳು ಬುದ್ಧಿವಂತರಿದ್ದಾರೆ, ನಮಗಿಂತ ಬುದ್ಧಿವಂತರಿದ್ದಾರೆ ಅಂತಕ್ಕಂಥ ಊಹಾ ಕಲ್ಪನಾಯುಕ್ತವಾಗಿ ತಂದೆ ತಾಯಿಗಳು ಏನು ಮಾಡ್ತಿದ್ದಾರೆ, ಮಕ್ಕಳ ಮೇಲೆ ಗಮನ ವಹಿಸೋದನ್ನು ಬಿಟ್ಬಿಟ್ಟಿದ್ದಾರೆ. ಹಾಗಾಗಿ ಏನು ಮಾಡ್ತಿದ್ದಾರೆ, ಇವತ್ತಿನ ಕಾಲಮಾನ ಅದರಲ್ಲೂ ಕೂಡ ಇವತ್ತೆಲ್ಲ ದುಶ್ಚಟಗಳಿಗೆ ಒಂದೊಮ್ಮೆ ಅವರು ಭಾಗಿಗಳಾದರೆ ಅದು ಪುನರಾವರ್ತನೆ ಆಗ್ತಾ ಇರ್ತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ಗ್ರಾಮ ದೇವತೆಗಳನ್ನು ಅನನ್ಯವಾಗಿ ಇರ್ತಕ್ಕಂಥ ಪೂರ್ವಜರು ಯಾರು ನಮ್ಮ ಹಿರಿಯರು ಅಂತಕ್ಕಂಥವ್ರು ಯಾರಿದ್ದಾರೋ ಈಗಲಾದರೂ ಈ ಕಾಲಮಾನಕ್ಕಾದರೂ ಆ ಒಂದು ಪೂಜಾ ವ್ಯವಸ್ಥೆಗಳನ್ನು, ಯಾಕಂದರೆ ನಾವು ನೋಡ್ತೀವಿ ಹಲವಾರು ಹಳ್ಳಿಗಳಲ್ಲಿ ಈಗಲೂ ಕೂಡ ಗ್ರಾಮ ದೇವತೆಗಳ ಉತ್ಸವಗಳು ನಡೆಯುತ್ತೆ. ವರ್ಷಕ್ಕೊಮ್ಮೆ ಎಲ್ಲ 10 ಹಳ್ಳಿಗಳು ಸೇರಿ, ಯಾಕಂದರೆ ನೆಂಟರಿಷ್ಟರನ್ನು ಆಹ್ವಾನಿಸಿ ಊರಿನಲ್ಲಿ ದೀಪವನ್ನು ಬೆಳಗುವಂಥದ್ದು, ಊರಿನ ಉದ್ದಕ್ಕೂ ಕೂಡ ಒಂದು ಸುಭದ್ರವಾಗಿರ್ತಕ್ಕಂಥ ಸನ್ಮಂಗಳದಾಯಕವಾಗಿರ್ತಕ್ಕಂಥ ಶುಭಪ್ರದವಾಗಿರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಕಲ್ಪಿಸ್ತಾ ಇದ್ರು. ಯಾಕೆ ಅಂದರೆ ಮನಸ್ಸಿನಲ್ಲಿ ಅದೆಷ್ಟೋ ಭಾವನೆಗಳು ನಮ್ಮ ಅಂತರಾತ್ಮದಲ್ಲಿ ನೋವುಗಳಿದ್ದಾಗಲೂ ಕೂಡ ಈ ರೀತಿಯಾದ ಸಂಬಂಧಗಳು ಬೆಸೆಯೋದರಿಂದ ನಮಗೆ ಆತ್ಮಸ್ಥೈರ್ಯ ಸಿಗ್ತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ಅಮ್ಮನವರಾಗಿರ್ಬೋದು, ಪರಮೇಶ್ವರ ಆಗಿರ್ಬೋದು, ನಾರಾಯಣ ಆಗಿರ್ಬೋದು, ಯಾರೇ ಆಗಿದ್ದರೂ ಕೂಡ ಮುಖ್ಯವಾಗಿ ಗ್ರಾಮಕ್ಕೆ ಅವಳೇ ಅಧಿದೇವತೆ ಆಗಿರ್ತಕ್ಕಂಥವಳಾಗಿರ್ತಾಳೆ. ಅವಳನ್ನು ಪುರಸ್ಕರಿಸುವಂತಹ, ಅವಳನ್ನು ಶ್ರದ್ಧಾಭಕ್ತಿಗಳಿಂದ ನೀವು ಕಾಣುವಂಥದ್ದನ್ನು ಮಾಡಿದಾಗ ಆ ಒಟ್ಟಾರೆಯಾದ ಗ್ರಾಮದ ರಕ್ಷಣೆ ಇರ್ತಕ್ಕಂಥ ಪ್ರತಿಯೊಬ್ಬ ಪ್ರಜೆಯ ರಕ್ಷಣೆಯು ಕೂಡ ಅವಳು ಪ್ರಾಣಿ ಪಕ್ಷಿಗಳ ರಕ್ಷಣೆ ಕೂಡ ಅವಳು ಮಾಡುವಂಥದ್ದಾಗುತ್ತೆ. ಖಂಡಿತ ಗುರುಜಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಚಾರಗಳನ್ನು ತಿಳಿಸಿದ್ದೀರಾ. ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಧನ್ಯವಾದ ಗುರುಜಿ. ಶುಭಂ ಭೂಯಾತ್. ಲೋಕ ಸಮಸ್ತ ಸುಖಿನೋ ಭವಂತು. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಗುರುಗಳು ಸಾಕಷ್ಟು ವಿಚಾರಗಳನ್ನು ತಿಳಿಸಿದ್ದಾರೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.